ಮುತ್ತಿನ ನಾಡು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹುಬ್ಬಳ್ಳಿಯಲ್ಲಿ ನಿನ್ನೆ ರಾತ್ರಿ ರಾಬರ್ಟ್ ಆರ್ಭಟ ಜೋರಾಗಿಯೇ ಇತ್ತು. ಡಿ ಬಾಸ್ ದರ್ಶನ್ ಅಭಿಮಾನಿಗಳ ಸಿಳ್ಳೆ ಚಪ್ಪಾಳೆ ಸದ್ದು ಮುಗಿಲು ಮುಟ್ಟಿತ್ತು. ಬಹಳ ವರ್ಷಗಳ ಬಳಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಯಜಮಾನನಿಗೆ ಹುಬ್ಬಳ್ಳಿ ಮಂದಿ ಸಿಳ್ಳೆ ಚಪ್ಪಾಳೆಗಳ ಮೂಲಕ ಅದ್ಧೂರಿಯಾಗಿ ಸ್ವಾಗತ ಕೋರಿದ್ರು. ನಗರದ ರೈಲ್ವೆ ಮೈದಾನದಲ್ಲಿ ರಾಬರ್ಟ್ ಆರ್ಭಟ ಭಾನುವಾರ ಜೋರಾಗಿಯೇ ಇತ್ತು. ಬಹು ನಿರೀಕ್ಷಿತ ರಾಬರ್ಟ್ ಚಿತ್ರದ ಬಿಡುಗಡೆ ಪೂರ್ವ ಕಾರ್ಯಕ್ರಮ, ಹಾಡುಗಳು, ನೃತ್ಯ, ಡೈಲಾಗ್ ಹಾಗೂ ಚಿತ್ರದ ಟೀಸರ್ಗಳು ಜನರನ್ನ ಹುಚ್ಚೆದ್ದು ಕುಣಿಯುವಂತೆ ಮಾಡಿದ್ವು. ಇನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ರನ್ನ ಪ್ರೇಕ್ಷಕರು ಡಿ ಬಾಸ್ ಎನ್ನುವ ಜೈಕಾರದ ಮಧ್ಯೆ ವೇದಿಕೆಗೆ ಸ್ವಾಗತಿಸಿದ್ರು. ಅಲ್ಲದೆ ಬಾ ನಾ ರೆಡಿ, ಜೈ ಶ್ರೀರಾಮ್, ನಿನ್ನ ನೋಡಿ ಸುಮ್ಮನೆಂಗಿರ್ಲಿ ಸೇರಿ ಇತರ ಹಾಡುಗಳು ಜನರನ್ನ ಮತ್ತಷ್ಟು ಮನರಂಜಿಸಿದ್ವು. ಬಳಿಕ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್, ನಾನು ಕೂಡ ಒಬ್ಬ ದರ್ಶನ್ ಅವರ ಅಭಿಮಾನಿ. ಇದೇ ರೀತಿ ಇನ್ನಷ್ಟು ಹೊಸ ಚಿತ್ರಗಳನ್ನ ಮಾಡಲಿ ಎಂಬುದು ನಮ್ಮೆಲ್ಲರ ಆಶಯ ಎಂದರು. ಇವತ್ತು ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ಸ್ಥಳ. ಆ ಗಂಡು ಮೆಟ್ಟಿನ ಸ್ಥಳಕ್ಕೆ ದರ್ಶನ್ ಬಂದಿದ್ದಾರೆ, ನಿಮ್ಮೆಲ್ಲರ ಮೆಚ್ಚಿನ ನಟ. ಆ ದರ್ಶನ್ ಅವರಿಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಿಗಲಿ, ಅವ್ರ ರಾಬರ್ಟ್ಸ್ ಪಿಕ್ಚರ್ಗೆ ಹೆಚ್ಚಿನ ರೀತಿಯಿಂದ ಬೆಂಬಲ ನಿಮ್ಮಿಂದ ಸಿಗಲಿ ಅಂತೇಳಿ ನಾ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಮತ್ತು ನಾನು ಒಬ್ಬ ದರ್ಶನ, ನಿಮ್ಮೆಲ್ಲರ ಪ್ರೀತಿಯ ನಟ ದರ್ಶನನ ಅಭಿಮಾನಿ. ನಾನು ಅವ್ರಿಗೆ ಶುಭಾಶಯ ಆಗಲಿ. ಬಹುಶಃ ನಮ್ಮ ರಾಜಕಾರಣದ ಸಮಯದಲ್ಲಿ ನಮಗೆ ಚಲನಚಿತ್ರ ನೋಡಲಿಕ್ಕೆ ಸಮಯ ಸಿಗಲಿಕ್ಕಿಲ್ಲ. ಆದರೆ ಕರೋನಾ ಸಂದರ್ಭದಲ್ಲಿ ಮನೆಯಲ್ಲಿ ಹಲವಾರು ಬಾರಿ ಇದ್ದುದರಿಂದ ಇವತ್ತು ಹಲವಾರು ಚಲನಚಿತ್ರಗಳನ್ನು ಟಿ ವಿಯಲ್ಲಿ ನೋಡಿದ್ವಿ. ಆವಾಗ ದರ್ಶನರ ಹೆಚ್ಚಿನ ರೀತಿಯಿಂದ ಚಲನಚಿತ್ರಗಳನ್ನು ನಾನು ನೋಡಿದ್ದೇನೆ. ಹೀಗಾಗಿ ಉತ್ತಮ ಒಬ್ಬ ಪ್ರತಿಭಾವಂತ ಕಲಾವಿದ ದರ್ಶನ್ ಅವರ ಒಂದು ನಟನೆಯಿಂದ ಇವತ್ತು ಜನ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾರೆ. ಬಹುಶಃ ರಾಬರ್ಟ್ಸ್ ಬಾಕ್ಸ್ ಆಫೀಸ್ನಲ್ಲಿ ಅತಿ ಹೆಚ್ಚಿನ ಜನ ಬೆಂಬಲ ಸಿಗ್ತದೆ ಅನ್ನುವಂಥ ನಾವು ಆಶಯಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ತುಕಾಲಿ, ನೀನು ಮಾಸ್ ಆದ್ರೆ ನಾನಾ ಮಾಸ್ಗೆ. ಸಂಜೆ 7:30 ಹೊತ್ತಿಗೆ ಆರಂಭವಾದ ಅದ್ಧೂರಿ ಕಾರ್ಯಕ್ರಮ. ದರ್ಶನ್ ವೇದಿಕೆಗೆ ಆಗಮಿಸ್ತಾ ಇದ್ದಂತೆ ಜನರಲ್ಲಿನ ಉತ್ಸಾಹ ಹೆಚ್ಚಾಯಿತು. ಇದೇ ವೇಳೆ ಹುಬ್ಬಳ್ಳಿ ಭಾಷೆಯಲ್ಲೇ ಮಾತು ಆರಂಭಿಸಿದ ದರ್ಶನ್ ಸೆಲ್ಫಿ, ಲೈಕ್, ಕಮೆಂಟ್ಸ್ಗೋಸ್ಕರ ತಮ್ಮ ವಾಹನವನ್ನ ಫಾಲೋ ಮಾಡದಂತೆ ತಮ್ಮ ಸೆಲೆಬ್ರಿಟಿಗಳಿಗೆ ಕಿವಿ ಮಾತು ಹೇಳಿದ್ರು. ಇದಲ್ಲದೆ ದರ್ಶನ್ ಹೊಡೆದ ಕೆಲ ಡೈಲಾಗ್ಗೆ ಫ್ಯಾನ್ಸ್ ಫುಲ್ ಫಿದಾದ್ರು. ಕೆಲವರು ಸೆಲ್ಫಿ ತೆಗೆದುಕೊಳ್ಳೋದಿಕ್ಕೆ ವೇದಿಕೆ ಬಳಿ ಬಂದು ಗಲಾಟೆ ಮಾಡಿದಾಗ ವೇದಿಕೆಯ ಮೇಲಿಂದ ಸ್ವತಃ ದರ್ಶನ್ ಜನರ ಜೊತೆ ಮಾಸ್ ಆಗಿ ಸೆಲ್ಫಿಗೆ ಫೋಸ್ ಕೊಟ್ರು. ಇನ್ನು ತಮಗಿರುವ ಉತ್ತರ ಕರ್ನಾಟಕದ ಪ್ರೀತಿಯನ್ನ ತೋರಿಸುವ ಮೂಲಕ ಜನರ ಮನವನ್ನ ಡಿಬಾಸ್ ಕದ್ರು. ಹೇಳೋ ತನಕ ಕೇಳಿಸ್ಕೊಟ್ರು. ನೋಡ್ರಿ, ಇಷ್ಟೊತ್ತು ಪ್ರೀತಿಯಿಂದ ಹೇಳ್ತೀವಿ, ಆಮೇಲಿಂದ ಇನ್ನೊಂದ್ಸಲ ಹೇಳ್ಬೇಕಾಯ್ತದೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಎಲ್ಲ ಸೆಲೆಬ್ರಿಟಿಗಳು ಇದು ಕರ್ನಾಟಕದಾದ್ಯಂತ ಎಲ್ರಿಗೂ ಇದೊಂದು ಮೆಸೇಜ್ ಹೋಗಲಿ. ಇಲ್ಲಿ ನೀವು ಇಷ್ಟು ಜನ ಇದ್ದೀರಾ, ದಯಮಾಡಿ ನಾನು ಗಾಡಿ ಓಡಿಸ್ಬೇಕಾದ್ರೆ ಅಕ್ಕಪಕ್ಕ ಬೈಕ್ಗಳಲ್ಲಿ ಬರಬೇಡ್ರಿ. ನಿಮ್ಮ ಪಾದಾರವಿಂದಗಳಿಗೆ ನಾನು ಕೇಳ್ಕೊಳ್ತಾ ಇರೋದು ಏನಕ್ಕೆ ಅಂತ ಹೇಳ್ತೀನಿ, ಕೇಳ್ರೋ. ಏನಕ್ಕೆ ಅಂತ ಹೇಳ್ತೀನಿ, ಇಲ್ಲ ನೀವು ಬರೀ ಒಂದು ಮೊಬೈಲ್ ಅದೊಂದು ಹಿಡ್ಕೊಂಡು ಒಂದು ಲೈಕ್ಸು ಒಂದು ಕಮೆಂಟ್ಸು ಫೋಟೋಯಿಂದ ಜೀವನ ಹಾಳು ಮಾಡ್ಕೋಬೇಡ್ರಿ. ನಾವು 110, 120ರಲ್ಲಿ ಹೋಗ್ತಾ ಇರ್ತೀವಿ. 110, 120 ನಾವು ಗಾಡೀಲಿ ಓಡಿಸ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಬೈಕ್ಗಳಲ್ಲಿ ನೀವು ಬರ್ತೀರಾ. ಯೋಚನೆ ಮಾಡ್ರೆ, ಬದುಕಿದ್ರೆ ಇನ್ನೊಂದ್ಸಲಿ ನಾನು ನೋಡ್ತೀರಾ. ನನ್ನ ಹಾಳಾಗೋಗ್ಲಿ, ನೀವು ನಾನು ನೋಡದೇ ಇದ್ರೂ ಪರವಾಗಿಲ್ಲ. ಮನೇಲಿ ವಯಸ್ಸಾದ ತಂದೆ ತಾಯಿಂದಿರು ಇರ್ತಾರೆ, ಅವಾಗ ತಾನೇ ಮದುವೆ ಮಾಡ್ಕೊಂಡು ಹೊಸ ಗಂಡ ಹೆಂಡ್ತಿ ನೀವು ಆಗಿರ್ತೀರ. ಇಲ್ಲ ಆಗ್ತಾನೆ ಹುಟ್ಟಿರೋ ಒಂದು ಮಗು ಇರುತ್ತೆ. ನಿಮಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮನೆಯವರು ಸಾಯೋ ತನಕ ನನ್ನನ್ನು ದೂಷಿಸ್ತಾರೆ. ಅದು ನಿಮಗಿಷ್ಟನಾ? ದಯಮಾಡಿ ಗಾಡಿಗಳ ಪಕ್ಕದಲ್ಲಿ ಬರಬೇಡ್ರಿ. ದಯಮಾಡಿ ನಿಮ್ಮ ಪಾದಗಳಿಗೆ ನಾನು ಇಲ್ಲಿಂದ ಕೇಳ್ಕೊಳ್ತೀನಿ. ಯಾಕಂದರೆ ಇದೊಂದು ಮೆಸೇಜ್ ಇರಲಿ ನಿಮಗೆ.
ಇನ್ನು ಹುಬ್ಬಳ್ಳಿಯಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಖಳನಾಯಕ ರವಿಶಂಕರ್, ವಿನೋದ್ ಪ್ರಭಾಕರ್, ಚಿಕ್ಕಣ್ಣ, ಶರಣ್, ಅಭಿಷೇಕ್, ಅಂಬರೀಶ್ ಆಗಮಿಸಿ ವಿವಿಧ ಡೈಲಾಗ್ ಹೇಳುವ ಮೂಲಕ ಜನರನ್ನ ರಂಜಿಸಿದ್ರು. ಇಲ್ಲಿ ನಮ್ಮ ತಂದೆಯವ್ರಿಗೆ ತುಂಬಾನೇ ಪ್ರೀತಿ ಇದ್ದಾರೆ ಜನ, ಹಾಗಾಗಿ ಆ ಪ್ರೀತಿಗೋಸ್ಕರ ಅವ್ರ ಡೈಲಾಗ್ ಒಂದು ಹೇಳ್ತೀನಿ. ಆಯ್ತು, ಎಸ್. ಅವ್ರಷ್ಟು ಚೆನ್ನಾಗಂತೂ ಹೇಳಕ್ ಬರಲ್ಲ, ಬಟ್ ಏನೋ ಒಂದು ಟ್ರೈ ಮಾಡ್ತೀನಿ. ಡೈಲಾಗ್ ಗೊತ್ತು. ಕನ್ವರ್ ನಹಿ ಕ್ಯಾ ಇವರೆಲ್ಲ ಇಲ್ಲಿಂದ ಅರ್ಜುನ್ ಜನ್ಯ, ಹೇಮಂತ್ ಇತರರ ಹಾಡುಗಳ ಜನರ ಮನಸೂರೆಗೊಂಡ್ವು. ಮಾಸ್ಟರ್ ಆನಂದ್ ಅವರ ನಿರೂಪಣೆ ಪ್ರೇಕ್ಷಕರನ್ನ ಹುರಿದುಂಬಿಸಿತು. ಸಚಿವರಾದ ಬಿಸಿ ಪಾಟೀಲ್, ಜಗದೀಶ್ ಶೆಟ್ಟರ್, ಪ್ರದೀಪ್ ಶೆಟ್ಟರ್, ಶಾಸಕ ಶಂಕರ್ ಪಾಟೀಲ್, ಮುನೇನಕೊಪ್ಪ, ಮಾಜಿ ಸಚಿವ ರಾಜು ಗೌಡ, ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ, ನಿರ್ದೇಶಕ ತರುಣ್ ಸುಧೀರ್, ನಾಯಕ ನಟಿ ಆಶಾ ಭಟ್ ಹಾಗೂ ಪೋಷಕ ನಟ ದೇವರಾಜ್ ಅದ್ಧೂರಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.